ಕಂಬಳಿ ಮಾರಲು ಬಂದ ಹೆಂಗಸನ್ನು ಉಪಯೋಗಿಸಿಕೊಂಡ ಯಜಮಾನ. ಇವನು ದಾಮೋದರ್, ದೊಡ್ಡ ಶ್ರೀಮಂತ. ಕಂಬಳಿ ಮಾರುವ ಬಿಜಲಿ ಎಂಬ ಹೆಂಗಸನ್ನು ತನ್ನ ಮನೆಯೊಳಗೆ ಕರೆದುಕೊಂಡು ಬಂದು ಆಕೆಗೆ ಹಣ ಕೊಡುತ್ತಾನೆ. ನಂತರ ಆಕೆಗೆ ಅವನ ಪತ್ನಿಯ ನೈಟಿಯನ್ನು ಹಾಕಿಕೊಳ್ಳಲು ಕೊಡುತ್ತಾನೆ. ಆಗ ಬಿಜಲಿ, ನನ್ನ ಗಂಡ ಬೇರೆ ಹಾಲ್ನಲ್ಲಿ ಮಲಗಿದ್ದಾನೆ ಯಜಮಾನರೇ, ಈಗ ನೀವು ಏನು ಮಾಡಲು ಹೇಳುತ್ತಿದ್ದೀರಾ? ನನ್ನ ಗಂಡ ಎದ್ದು ಬಿಟ್ಟರೆ ಏನು ಮಾಡುವುದು ಎಂದು ಕೇಳುತ್ತಾಳೆ. ಆಗ ದಾಮೋದರ್, ನೀನೇನು ಹೆದರಿಕೊಳ್ಳಬೇಡ, ನಾನು ನೋಡಿಕೊಂಡು ಬರುತ್ತೇನೆ ಎಂದು ಹೋಗುತ್ತಾನೆ. ನಂತರ ಅವನು ವಾಪಸ್ ಬಂದು, ನಿನ್ನ ಗಂಡ ತುಂಬ ಕುಡಿದು ಟೈಟಾಗಿ ಮಲಗಿದ್ದಾನೆ, ಅವನಿಗೆ ಈಗಲೇ ಎಚ್ಚರವಾಗುವುದಿಲ್ಲ, ನೀನು ನೈಟಿಯನ್ನು ಹಾಕಿಕೊ ಎಂದು ಹೇಳುತ್ತಾನೆ. ಆಗ ಬಿಜಲಿ, ನೀವು ಎಣ್ಣೆ ಹೊಡೆಯುತ್ತಾ ಇರಿ, ಆ ಟೈಮಲ್ಲಿ ನಾನು ಹಾಕಿಕೊಳ್ಳುತ್ತೇನೆ ಎಂದು ಹೇಳಿ ಅವನ ಮುಂದೆ ಬಟ್ಟೆ ಬದಲಾಯಿಸಲು ಹೋದಾಗ ದಾಮೋದರ್ ಆಕೆಯ ಜೊತೆ ಎಂಜಾಯ್ ಮಾಡುತ್ತಾನೆ. ಈಗ ಕತೆ ಫ್ಲ್ಯಾಶ್ ಬ್ಯಾಕ್ಗೆ ಹೋಗುತ್ತದೆ. ಅದೊಂದು ದಿನ ದಾಮೋದರ್ ತನ್ನ ಪತ್ನಿ ರಾಗಿಣಿ ಜೊತೆ ಫೋನಿನಲ್ಲಿ ಮಾತನಾಡಿಕೊಳ್ಳುತ್ತಾ ಇರುತ್ತಾನೆ. ಆಗ ರಾಗಿಣಿ, ನಾನು ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇದ್ದೀನಿ ಎಂದು ಹೇಳುತ್ತಾಳೆ. ಅದೇ ಸಮಯಕ್ಕೆ ಬಿಜಲಿ ಕಂಬಳಿ ಮಾರಿಕೊಂಡು ತನ್ನ ಗಂಡ ಕುಮಾರ್ ಜೊತೆ ಬರುತ್ತಾಳೆ. ಬಿಜಲಿಯ ಸೌಂದರ್ಯವನ್ನು ದಾಮೋದರ್ ನೋಡಿ ಆಮೇಲೆ ಫೋನ್ ಮಾಡುತ್ತೇನೆ ಎಂದು ಕಟ್ ಮಾಡುತ್ತಾನೆ. ಅವರಿಬ್ಬರು ಒಂದು ಹೆಂಗಸಿನ ಜೊತೆ ವ್ಯಾಪಾರ ಮಾಡುವಾಗ ಜಗಳವಾಡುತ್ತಾರೆ. ನಂತರ ದಾಮೋದರ್ ಕರೆಯುತ್ತಾನೆ. ಆಗ ಕುಮಾರ್ ಅಲ್ಲೇ ಉಳಿದು ಪತ್ನಿಯನ್ನು ಕಳುಹಿಸುತ್ತಾನೆ. ಆಗ ದಾಮೋದರ್, ಪೂರ್ತಿ ಕಂಬಳಿಯನ್ನು ನಾನೇ ಕೊಂಡುಕೊಳ್ಳುತ್ತೇನೆ, ನಾನು ಇದನ್ನು ಬಡ ಮಕ್ಕಳಿಗೆ, ರೋಡ್ನಲ್ಲಿ ಮಲಗುವವರಿಗೆ ದಾನ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಅದನ್ನು ನೋಡಿ ಬಿಜಲಿಗೆ ಖುಷಿಯಾಗುತ್ತದೆ. ಅವನನ್ನು ಹೊಗಳುತ್ತಾಳೆ. ಯಾವುದೋ ಒಂದು ಫೋನ್ ಬಂದಾಗ ಅವರಿಗೂ ಕೂಡ 1,00,000 ದಾನ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಅದನ್ನು ನೋಡಿ ಮತ್ತೆ ಬಿಜಲಿ ಅವನನ್ನು ಹೊಗಳುತ್ತಾಳೆ. ನಂತರ ಹಣ ಕೊಟ್ಟಾಗ ಕುಮಾರ್ ಬಂದು ಅದನ್ನು ಪಡೆಯುತ್ತಾನೆ. ಆಗ ದಾಮೋದರ್, ಆ ಹಣವನ್ನು ನಿನ್ನ ಪತ್ನಿಗೆ ಕೊಟ್ಟು ಬಿಡು, ಕುಡಿಯಲು ಬೇಕಾದರೆ ನಾನು ನಿನಗೆ ಹಣವನ್ನು ಕೊಡುತ್ತೇನೆ ಎಂದು ಹೇಳುತ್ತಾನೆ. ನಂತರ ದಾಮೋದರ್ ಅವನಿಗೆ ಹಣ ಕೊಟ್ಟು, ನನಗೂ ನಿನಗೂ ಸೇರಿಸಿ ಎಣ್ಣೆ ತೆಗೆದುಕೊಂಡು ಬಾ ಎಂದು ಕಳುಹಿಸುತ್ತಾನೆ. ಅವನು ಹೋದ ಮೇಲೆ ಬಿಜಲಿಯನ್ನು, ಈಗ ಮನೆಯೊಳಗೆ ಬಾ ಎಂದು ದಾಮೋದರ್ ಕರೆದುಕೊಂಡು ಹೋಗುತ್ತಾನೆ. ಒಳಗೆ ಬಂದ ಬಿಜಲಿಗೆ ಮನೆಯನ್ನು ನೋಡಿ ಬಹಳ ಆಸೆ ಆಗುತ್ತದೆ. ಅವನ ಪತ್ನಿಯ ಬಗ್ಗೆ ಕೇಳುತ್ತಾಳೆ. ಆಗ ದಾಮೋದರ್, ನನ್ನ ಪತ್ನಿ ನನಗೆ ಮೋಸ ಮಾಡಿ ಬೇರೆಯವನ ಜೊತೆ ಮಲಗಿದ್ದಳು ಎಂದು ನಡೆದುದನ್ನು ವಿವರಿಸಲು ಶುರು ಮಾಡುತ್ತಾನೆ. ಅಂದು ರಾಗಿಣಿ ತನ್ನ ಬಾಯ್ ಫ್ರೆಂಡ್ ಜೊತೆ ಮಲಗಿದ್ದಾಗ ದಾಮೋದರ್ ಕೈಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿಡುತ್ತಾಳೆ. ಆಗ ದಾಮೋದರ್ ಇಬ್ಬರಿಗೂ ಹೊಡೆದು ಮನೆಯಿಂದ ಆಚೆ ಕಳುಹಿಸಿರುತ್ತಾನೆ. ಇದೆಲ್ಲವನ್ನು ಹೇಳಿದ ದಾಮೋದರ್, ಈಗ ನಾನು ಒಂಟಿಯಾಗಿದ್ದೇನೆ, ನನಗೂ ಕೂಡ ಅವಶ್ಯಕತೆ ಇದೆ, ಅದಕ್ಕಾಗಿ ನೀನು ನನಗೆ ಖುಷಿಪಡಿಸಿದರೆ ನಿನಗೆ ಕೈ ತುಂಬ ಹಣ ಕೊಡುತ್ತೇನೆ ಎಂದು ಹೇಳುತ್ತಾನೆ. ಆಗ ಬಿಜಲಿ, ನನ್ನ ಗಂಡ ಕೂಡ ದೊಡ್ಡ ಕುಡುಕ, ಅವನು ಕೂಡ ನನ್ನ ಅವಶ್ಯಕತೆಯನ್ನು ಪೂರೈಸುವುದಿಲ್ಲ, ನಾನು ಕೂಲಿ ಮಾಡಿ ದುಡಿದ ಹಣವನ್ನೆಲ್ಲ ಅವನು ತೆಗೆದುಕೊಂಡು ಹೋಗಿ ಹಾಳು ಮಾಡುತ್ತಿದ್ದಾನೆ, ನನಗೂ ಕೂಡ ನಿಮ್ಮ ಅವಶ್ಯಕತೆ ಇದೆ ಎಂದು ಹೇಳುತ್ತಾಳೆ. ಅದೇ ಸಮಯಕ್ಕೆ ಕುಮಾರ್ ಎಣ್ಣೆ ತೆಗೆದುಕೊಂಡು ಬರುತ್ತಾನೆ. ಆಗಲೇ ಅವನ ಬಾಟಲನ್ನು ಮುಗಿಸಿ ಬಂದಿರುತ್ತಾನೆ. ಆಗ ದಾಮೋದರ್, ನನ್ನ ಬಾಟಲನ್ನು ಕೂಡ ನೀನೇ ಕುಡಿ ಎಂದು ಅವನಿಗೆ ಕೊಡುತ್ತಾನೆ. ಅವನು ಹಾಲ್ನಲ್ಲೇ ಕೂತು ಕುಡಿಯಲು ಶುರು ಮಾಡುತ್ತಾನೆ. ಆಗ ದಾಮೋದರ್ ಅಳುತ್ತಿದ್ದ ಬಿಜಲಿಯನ್ನು ನಡಿ ಬೆಡ್ರೂಮ್ಗೆ ಎಂದು ಕರೆದುಕೊಂಡು ಹೋಗುತ್ತಾನೆ. ಈಗ ಕತೆ ವಾಸ್ತವಕ್ಕೆ ಬರುತ್ತದೆ. ಅಲ್ಲಿ ದಾಮೋದರ್ನ ಕೊಲೆಯಾಗಿರುತ್ತದೆ. ಅವನ ಪತ್ನಿ ರಾಗಿಣಿ ಪೊಲೀಸರನ್ನು ಕರೆಸಿರುತ್ತಾಳೆ. ಅವರು ಪ್ರಶ್ನೆ ಮಾಡಿದಾಗ ನಡೆದುದನ್ನು ರಾಗಿಣಿ ಹೇಳುತ್ತಾಳೆ. ಅಂದು ಕುಡಿದು ನಶೆ ಏರಿದ ದಾಮೋದರ್ ಪ್ರಜ್ಞೆ ತಪ್ಪಿರುತ್ತಾನೆ. ಅದೇ ಸಮಯದಲ್ಲಿ ಗಂಡ ಹೆಂಡತಿ ಇಬ್ಬರೂ ಸೇರಿಕೊಂಡು ಅವನ ಹಣವನ್ನೆಲ್ಲ ಲೂಟಿ ಮಾಡುತ್ತಾ ಇರುತ್ತಾರೆ. ದಾಮೋದರ್ಗೆ ಎಚ್ಚರವಾಗಿ ಪೊಲೀಸರಿಗೆ ತಿಳಿಸಲು ಹೋಗುತ್ತಾನೆ ಎಂದಾಗ ಅವನನ್ನು ಹಿಡಿದು ಉಸಿರು ಕಟ್ಟಿಸಿ ಅಲ್ಲೇ ಕೊಲೆ ಮಾಡುತ್ತಾರೆ. ನಂತರ ಅಲ್ಲಿಂದ ಬಿಜಲಿ ಹಾಗೂ ಕುಮಾರ್ ಎಸ್ಕೇಪ್ ಆಗುತ್ತಾರೆ. ಅದನ್ನು ನೋಡಿದ ರಾಗಿಣಿ ವಿಡಿಯೋ ಮಾಡಿಕೊಂಡಿರುತ್ತಾಳೆ. ಅದನ್ನು ಪೊಲೀಸರಿಗೆ ತಿಳಿಸುತ್ತಾಳೆ. ನಂತರ ಪೊಲೀಸರು ಬಿಜಲಿ ಕುಮಾರ್ನನ್ನು ಅರೆಸ್ಟ್ ಮಾಡಿ ಸ್ಟೇಷನ್ನಲ್ಲಿ ವಿಚಾರಣೆ ಮಾಡುತ್ತಾರೆ. ಆಗ ಅವರು ನಡೆದುದನ್ನು ವಿವರಿಸುತ್ತಾರೆ. ಅಂದು ಬಿಜಲಿ ದಾಮೋದರ್ಗೆ ಗೊತ್ತಿಲ್ಲದ ಹಾಗೆ ಅವನ ಎಣ್ಣೆಯಲ್ಲಿ ಔಷಧಿಯನ್ನು ಬೆರೆಸಿರುತ್ತಾಳೆ. ಇದರಿಂದ ಅವನು ಪ್ರಜ್ಞೆ ತಪ್ಪಿ ಬಿದ್ದ ಮೇಲೆ ಇಬ್ಬರು ಕಳ್ಳತನ ಮಾಡಿರುತ್ತಾರೆ. ಇವರಿಬ್ಬರು ಇದೇ ರೀತಿ ಹಲವು ಜನರಿಗೆ ಮೋಸ ಮಾಡಿ ಕಳ್ಳತನ ಮಾಡಿರುತ್ತಾರೆ. ಅದನ್ನು ಅವರು ಒಪ್ಪಿಕೊಂಡ ಮೇಲೆ ಪೊಲೀಸರು ಅವರಿಗೆ ಶಿಕ್ಷೆ ಕೊಡಿಸುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಅಲ್ಟ್ರಾ ಟಿವಿ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಫೇರಿವಾಲಿ ಎಂದು ಹುಡುಕಿ ನೋಡಬಹುದು.